ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅಶ್ವಿನಿ ತೀರ್ಥಹಳ್ಳಿ. ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ. ವೆರಿ ಈಸಿ, ವೆರಿ ಟೇಸ್ಟಿ ಅಂತ ಹೇಳ್ಬೋದು. ಸೊ ಈ ಡಿಶ್ ಏನು ಅಂತ ಹೇಳಿದ್ರೆ ಪಾಲಕ್ ರೈಸ್. ಒಂದು 10 ನಿಮಿಷದಲ್ಲಿ ಮಾಡ್ಬೋದು ಇದನ್ನ. ವಾಹ್, ಸಗದಾಗಿರತ್ತೆ. ಹಾಗಾದ್ರೆ ತಡ ಮಾಡೋದ್ ಬೇಡ, ಬನ್ನಿ ಏನೆಲ್ಲ ಐಟಮ್ ಬೇಕು ಅಂತ ನಾವು ಈಗ ನೋಡೋಣ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, 4 ಹಸಿಮೆಣಸು ಇಷ್ಟು ತಗೊಂಡಿದ್ದೀನಿ. ಓಕೆ, ಬೇರೆ ಏನು ಹಾಕಿಲ್ಲ ನೋಡಿ ಬೇಕಾದರೆ. ಸೊ ಇಷ್ಟು ಹಾಕಿದ್ದೀನಿ. ಸೊ ಇದಕ್ಕೆ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಪಾಲಕ್ಕು ಅಂದರೆ 2 ಮಿನಿಟ್ಸ್ ಅಷ್ಟೇ. ನೋಡಿ ವೀವರ್ಸ್, ಈ ಥರ ಪಾಲಕ್ ಸೊಪ್ಪನ್ನ ನೀರಲ್ಲಿ 2 ಮಿನಿಟ್ಸ್ ಬೇಯಿಸಿದ್ದೀನಿ. ಆ ಬೇಯಿಸಿರೋಂತಹ ಪಾಲಕ್ನ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಪಾಲಕ್ ರೈಸ್ ನಿಜವಾಗ್ಲೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಪಾಲಕ್ ತಿನ್ನೋದ್ರಿಂದ ಗುಡ್ ಅಲ್ವಾ? ಸೊ ಹಾಗಾಗಿ ನೀವು ಪಾಲಕ್ ರೈಸ್ ಮಾಡ್ಕೊಳ್ಳೋದು ವೆರಿ ಈಸಿ, ಟೇಸ್ಟಿ ಕೂಡ ಇರುತ್ತೆ. ಸೊ ಇವಾಗ ನೋಡಿ, ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು, ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಹಚ್ಚಿ ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ. 1 ಟೈಮ್ಗೆ ಅಷ್ಟೇ ಮಾಡ್ತಾ ಇರೋದು. ಸೊ ಸ್ಟವ್ ಹಚ್ಚಿದ್ದೀನಿ. ಇದಕ್ಕೆ ಆಯಿಲ್ ಹಾಕೋಣ. ನಾನಿಲ್ಲಿ ಆಯಿಲು ಮತ್ತು ತುಪ್ಪ 2 ಹಾಕಿದ್ದೀನಿ. ಈಗ ಪಲಾವ್ ಬೇಕಾಗಿರೋಂಥ ಎಲ್ಲ ಸ್ಪೈಸಸ್ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ ವೀವರ್ಸ್, ಪಲಾವ್ ಬೇಕಾಗಿರೋಂಥ ಎಲ್ಲ ಸ್ಪೈಸಸ್ಸು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಚಕ್ಕೆ, ಲವಂಗ, ಅನಾನಸೂವ, ಕಲ್ಹೂವು, ಮರಾಠಿ ಮೊಗ್ಗು, ಏಲಕ್ಕಿ, ಗಸಗಸೆ, ಸೋಂಪು, ಜೀರಿಗೆ, ಕಸೂರಿ ಮೇಥಿ, ಸೊ ಏಲಕ್ಕಿ ಇಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆ ಪಲಾವ್ ಸ್ಪೈಸಸ್ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ವ, ಸೊ ಅದಕ್ಕೆ ನಾನು ಹಾಕಬೇಕಾದ್ರೆ ತೋರಿಸಿಲ್ಲ. ಸೊ ಇಷ್ಟು ಹಾಕಿದ್ದೀನಿ. ಇವಾಗ ಅದು ತುಪ್ಪದಲ್ಲಿ ಚೆನ್ನಾಗಿ ಹುರಿತಾ ಇದೆ. ಈಗ ನಾನಿಲ್ಲಿ ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ನಾವು ಈರುಳ್ಳಿನ ಫ್ರೈ ಮಾಡಬೇಕಾಗುತ್ತೆ. ವಿವರ್ಸ್, ನಿಜ ಹೇಳ್ತೀನಿ, 10 ಮಿನಿಟ್ಸ್ ಸಾಕು ಇದನ್ನು ಮಾಡೋಕ್ಕೆ. ಎಲ್ಲ ಐಟಮ್ಗಳು ಲೈಕ್ ನಮ್ಮ ಹತ್ರ ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಈರುಳ್ಳಿ, ಈ ಸ್ಪೈಸಸ್ಸು ಎಲ್ಲ ಇದ್ಬಿಟ್ರಂತೂ 10 ನಿಮಿಷಕ್ಕೆ ಆಗೋಗುತ್ತೆ ಈ ತಿಂಡಿ. ಚೆನ್ನಾಗಿರುತ್ತೆ. ಪಾಲಕ್ ರೈಸ್ ಇವತ್ತು ನಾನು ಮಾಡ್ತಾ ಇರೋದು. ಸೊ ಟೇಸ್ಟಿಯಾಗೂ ಇರುತ್ತೆ. ಪಾಲಕ್ ತಿಂದರೆ ಒಳ್ಳೇದಲ್ವಾ? ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು. ಪಾಲಕ್ ಪಪ್ಪು ಮಾಡ್ತಾರೆ, ಪಾಲಕ್ ಚಪಾತಿಗೆ ಹಾಕ್ತಾರೆ. ಸೊ ಈ ಥರ ಎಲ್ಲ ಸೊಪ್ಪು ಸಾರು ಮಾಡ್ತಾರೆ. ಬಟ್ ರೈಸ್ ಬಾತ್ ಕೆಲವ್ರಿಗೆ ಇಷ್ಟ ಆಗುತ್ತಲ್ವ? ಸೊ ಹಾಗಾಗಿ ನಾನಿವತ್ತು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಮಾಡ್ಕೊಳ್ಳಿ. ಪಾಲಕ್ ರೈಸು ಅಂದರೆ ಪಾಲಕ್ ಯಾರಾದರೂ ತಿನ್ನಲ್ಲ ಅಂದವರು ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಗೊತ್ತಾಗಲ್ಲ, ಹಾಗೆ ದೇಹಕ್ಕೂ ಹೋಗುತ್ತೆ. ಸೊ ಹೆಲ್ತ್ಗೂ ಒಳ್ಳೆಯದು. ಸೊ ನಾನು ರಾತ್ರಿನೇ ಬಟಾಣಿನ ನೆನೆಸಿಟ್ಟಿದ್ದೆ. ಸೊ ಹಸಿ ಬಟಾಣಿ ನೆನೆಸಿದ್ದೆ, ಅದನ್ನು ಹಾಕ್ಕೋಬೋದು ಈಗ. ನಿಮ್ಮ ಹತ್ರ ಒಣ ಬಟಾಣಿ ನೆನೆಸಿದ್ದೆ. ಸೊ ಈಗ ಹಸಿ ಬಟಾಣಿ ಇದ್ದರೆ ಡೈರೆಕ್ಟಾಗಿ ಹಸಿ ಬಟಾಣಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ಒಣ ಬಟಾಣಿನ ರಾತ್ರಿನೇ ನೆನೆಸಿಟ್ರೆ ಇವಾಗ ಅದನ್ನು ಹಾಕ್ಕೋಬೋದು. ನಾನು ಹಾಕ್ಕೋತೀನಿ ಈಗ. ನೋಡಿ, ನಾನಿಲ್ಲಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಇಷ್ಟು, ಇದಕ್ಕೆ ಇನ್ನೇನು ಹಾಕೋಂಗಿಲ್ಲ. ಇವಾಗ ಪೇಸ್ಟ್ ಹಾಕ್ಕೊಂಡ್ರೆ ಆಯಿತು. ಪಾಲಕ್ ಸೊಪ್ಪು ಕೂಡ ನಮ್ಮ ಮನೆಯಲ್ಲೇ ಬೆಳೆದಿರೋವಂಥ ಪಾಲಕ್ ಸೊಪ್ಪು. ಸೊ ನಮ್ಮ ಸೈಟಲ್ಲೇ ಬೆಳೆದಿರೋದ್ರಿಂದ ಇಟ್ ಈಸ್ ಇನ್ನೂ ಹೆಲ್ದಿ, ಯಾಕಂದರೆ ನಾವು ಬೆಳೆದಿರೋದಲ್ವಾ. ಸೊ ಇನ್ನೂ ಹೆಲ್ದಿಯಾಗೇ ಇರುತ್ತೆ. ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಪಾಲಕ್ ಸೊಪ್ಪಿನ ಪೇಸ್ಟು, ಅದನ್ನು ಈಗ ನಾನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ, ಪಾಲಕ್ ಸೊಪ್ಪುದೇನು ಹಸಿ ವಾಸನೆ ಇರಲ್ಲ, ಯಾಕಂದರೆ ಬೇಯಿಸ್ಕೊಂಡಿದ್ವಲ್ಲ. ಬಟ್ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ, ಸೊ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಒಂಚೂರು ನೀಟಾಗಿ ಬಾಡಿಸ್ಕೊಂಡ್ರೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇವಾಗ ನಾನು ಪಕ್ಕದಲ್ಲೇ ನೀರು ಕಾಯಕ್ಕಿಟ್ಟಿದ್ದೀನಿ. ಸೊ ನೀರು ಕೂಡ ಕುದಿ ಬರಿಸಿ ಬಿಸಿ ನೀರನ್ನೇ ಇದಕ್ಕೆ ನಾನು ಹಾಕ್ಕೋತೀನಿ.
ಸೊ ಇದಕ್ಕೆ ಇವಾಗ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲೇ. ಸೊ ಅಕ್ಕಿ ತೊಳೆದು 2 ಲೋಟ ತೊಗೊಂಡಿದ್ದೀನಿ ಅಕ್ಕಿ. ಮೆಷರ್ಮೆಂಟ್ ಲೋಟ ತೋರಿಸ್ತೀನಿ ನೋಡಿ. ಸೊ ಈ ಲೋಟ ನಂದು. ಈ ಒಂದು ಲೋಟದಲ್ಲಿ ನಾನು ಮೆಷರ್ ಮಾಡ್ಕೊಳ್ಳೋದು. ಸೊ ಇದರಲ್ಲಿ 2 ಲೋಟ ಹಾಕಿದ್ದೀನಿ. ಒಂದು ಹೊತ್ತಿಗೆ ಸಾಕಾಗತ್ತೆ ನಮಗೆ. ಸೊ ಈಗ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ. ಈ ಅಕ್ಕಿನ ಇವಾಗ ನಾನು ಇದಕ್ಕೆ ಸೇರಿಸ್ತೀನಿ. ಸೊ ಅಕ್ಕಿನೂ ಒಂದು 2 ನಿಮಿಷ ಹುರ್ಕೊಳ್ತೀನಿ, ಹಾಗಾಗಿ ಬಿಸಿನೀರಿಟ್ಟಿದ್ದೀನಿ. ಸೊ ಅಕ್ಕಿ ಹುರ್ಕೊಂಡು ನಾನು ಇದಕ್ಕೆ ಹಾಕೋತೀನಿ. ನಾನು ಹೇಳಿದ್ನಲ್ಲ ವೀವರ್ಸ್, ಅಕ್ಕಿನ ಹುರ್ಕೋಬೇಕು ಒಂಚೂರು, ಆವಾಗ ಉದ್ರುದ್ರಾಗಿ ಬರುತ್ತೆ. ರೈಸ್ ಬಾತು ಪಲಾವು ಮಾಡುವಾಗ ಈ ಮೆಥಡಲ್ಲಿ ಮಾಡಿ ಅಕ್ಕಿನ ಹುರ್ಕೊಳ್ಳಿ, ಆವಾಗ ಉದ್ರುದ್ರಾಗಿ ಬರುತ್ತೆ ನಮಗೆ. ವೀವರ್ಸ್ ನಾನೀಗ ನೀರು ಹಾಕ್ಕೋತಾ ಇದ್ದೀನಿ. ಸೊ ಮಿಕ್ಸಿ ಜಾರು ಅದಕ್ಕೇ ಮೆಷರ್ಮೆಂಟಲ್ಲಿ ನೀರು ತೊಗೊಂಡಿದ್ದೀನಿ. ಸೊ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ರೆ ಸಾಕು. ವೀವರ್ಸ್ ನೋಡಿ, ನಾನು ಈ ಲೋಟ ಅಳತೆ ತೋರಿಸಿದ್ದೆ, ಈ ಲೋಟದಲ್ಲಿ 4 ಲೋಟ ನೀರು ಹಾಕಿದ್ದೀನಿ ಅಷ್ಟೇ, ಎಕ್ಸ್ಟ್ರಾ ಮತ್ತೆ ಹಾಕಬಾರ್ದು. ಸೊ ಅವಾಗೆ ನಿಮಗೆ ಉದ್ರಾಗಿ ಚೆನ್ನಾಗಿ ಬರುತ್ತೆ. 2 ಲೋಟಕ್ಕೆ 4 ಲೋಟ ನೀರು. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಬಿಸಿನೀರು ಹಾಕಿರೋದ್ರಿಂದ ಬೇಗ ಆಗೋಗುತ್ತೆ ಇದು. 2 ವಿಷಲ್ ತೆಗ್ಸಿದ್ರೆ ಸಾಕು. ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನೋಡಿ ವೀವರ್ಸ್, ನಾನು ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೀವು ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಟೇಸ್ಟ್ ಕೂಡ ಮಾಡ್ಬೋದು. ಬೇಕು ಅಂದರೆ ಮತ್ತೆ ಉಪ್ಪು ಸೇರಿಸ್ಕೋಬೋದು. ನಿಜ ಹೇಳ್ತೀನಿ ವೀವರ್ಸ್, ಇದು ಇನ್ನೂ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೀರಿಯಸ್ಲಿ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಇಲ್ಲಿ ಆ ಪಾಲಕ್ ಸೊಪ್ಪಿನ ಫ್ಲೇವರು ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ವೀವರ್ಸ್, ಈ ಥರ ಕುದಿ ಬರ್ತಾಯಿದೆ. ಉಪ್ಪೆಲ್ಲ ನೋಡಿದ್ದೀನಿ ನಾನು, ಉಪ್ಪು ಕರೆಕ್ಟಾಗಿದೆ. ಸೊ ಇವಾಗ 2 ವಿಷಲ್ ತೆಗೆದ್ರೆ ಸಾಕು, ಪಾಲಕ್ ರೈಸ್ ರೆಡಿ ಆಗುತ್ತೆ. ನೋಡಿ ವೀವರ್ಸ್, ನಾನೀಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಸೊ ಇನ್ನು 2 ವಿಷಲ್ ಬಂದರೆ ಇಟ್ಸ್ ಎನಫ್, ಪಾಲಕ್ ರೈಸ್ ರೆಡಿ ಆಗುತ್ತೆ. ವೀವರ್ಸ್, ಈಗ ಕುಕ್ಕರ್ ವಿಷಲ್ ಬಿಟ್ಟಿದೆ, ತೆಗಿತಾ ಇದ್ದೀನಿ. 1 ನಿಮಿಷ ಜಸ್ಟ್ ನಾನೀಗ ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬಂದಿದೆ ಅಂತ. ವಾವ್ ವೀವರ್ಸ್, ಈ ಥರ ಒಂದ್ಸಲ ಕಲಿಸ್ಕೋತೀನಿ ನಾನು ಮೇಲಿಂದ ಕೆಳಕ್ಕೆ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಅಲ್ವಾ. ಸಕ್ಕತ್ತಾಗಿ ಬಂದಿದೆ ವೀವರ್ಸ್, ಉದ್ರಾಗಿದೆ. ಏನಮ್ಮ ವೀವರ್ಸ್, ನನ್ನ ಮಗಳು ಇಲ್ಲ ಅಮ್ಮ ಅಮ್ಮ ಅಂತಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರಾಗಿದೆ. ಓಮಾ. ಹಾಂ, ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ತೀನಿ. ನೋಡಿ ವೀವರ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಾಲಕ್ ರೈಸ್ ವಿತ್ ಮೊಸರು ಬಜ್ಜಿ ಚೆನ್ನಾಗಿದೆ ಅಲ್ವಾ. ಸೊ ನೀವು ಇದನ್ನು ಮಾಡಿ ನೋಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಸೊ ನೀವು ಒಂದ್ಸಲ ಮನೇಲಿ ಮಾಡಿ. ಇಟ್ಸ್ ವೆರಿ ವೆರಿ ಈಸಿ, ಬರೀ 10 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಥ್ಯಾಂಕ್ ಯು. ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಾನು ಮಾಡೋವಂಥ ಡಿಶ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.